ನಮಸ್ಕಾರ, KSN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ಥಳೀಯ ಆಡಳಿತ ಚುನಾವಣೆಗೆ LDF ಅಭ್ಯರ್ಥಿಗಳ ಘೋಷಣೆ. ಸುದ್ದಿಗೋಷ್ಠಿಯಲ್ಲಿ LDF ಅಭ್ಯರ್ಥಿಗಳ ಪ್ರಕಟಣೆ. ಮರಗಳನ್ನು ಕಡಿದು ಕಳ್ಳ ಸಾಗಣೆ ಮಾಡಿದ ಪ್ರಕರಣ, ಕುಂಬಳೆ ಪಂಚಾಯತ್ ಕಾಂಗ್ರೆಸ್ ಸದಸ್ಯ ಬಂಧನ. ಹತ್ಯೆ ಯತ್ನದ ಪ್ರಕರಣದ ಆರೋಪಿಗಳ ಬಂಧನ. 4 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಗಳು ಕರ್ನಾಟಕದಲ್ಲಿ ಸೆರೆ. ವೀಸಾ ವಂಚನೆ ಪ್ರಕರಣಗಳ ಆರೋಪಿಯ ಬಂಧನ. ನೀಲೇಶ್ವರ ಚಿರಪುರ ನಿವಾಸಿ KVK ಉಲ್ಲಾಸ್ ಎಂಬಾತ ಬಂಧಿತ ಆರೋಪಿ. ಸ್ಥಳೀಯ ಆಡಳಿತ ಚುನಾವಣೆಗೆ ಸಿದ್ಧತೆಗಳು ಪ್ರಾರಂಭ. ಜಿಲ್ಲಾಧಿಕಾರಿ ಇಂಬಶೇಖರ್ ಹೇಳಿಕೆ. ವಾರ್ತೆಗಳು ವಿವರವಾಗಿ. ಸ್ಥಳೀಯ ಆಡಳಿತ ಚುನಾವಣೆಗೆ LDF ಅಭ್ಯರ್ಥಿಗಳನ್ನು ಘೋಷಿಸಲಾಯಿತು. ಹಿರಿಯರು ಸೇರಿದಂತೆ ಹಲವು ಉದ್ಯೋಗ ವಲಯದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ. CPIM ಜಿಲ್ಲಾ ಸಮಿತಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಭ್ಯರ್ಥಿಗಳನ್ನು ಘೋಷಿಸಲಾಯಿತು. CPI ജില്ലാ സെക്രട്ടറി ഉണ്ട്, CH ഉണ്ട്, മുൻ MLA KV കുഞ്ഞിരാമൻ. പുറമെ ഇപ്പം CPI ജില്ലാ സെക്രട്ടറി ബാബു ഉണ്ട്, കേരള കോൺഗ്രസ് ജില്ലാ പ്രസിഡന്റ് സജി സെബാസ്റ്റ്യൻ ഉണ്ട്, RJDയുടെ ജില്ലാ സെക്രട്ടറി അലി കുമ്പളയുണ്ട്, അഹമ്മദ് അലി കുമ്പളയുണ്ട്, JDSൻ്റെ പിന്നെ നേതാവ് അബ്ദുറഹ്മാൻ ബാങ്കോടുണ്ട്, കോൺഗ്രസിൻ്റെ സംസ്ഥാന കമ്മിറ്റി അംഗം കൈപ്രത്ത് കൃഷ്ണൻ നമ്പ്യാരുണ്ട്, INL ജില്ലാ സെക്രട്ടറി അസീസ് കടപ്പുറുണ്ട്, പിന്നെ കേരള കോൺഗ്രസ് കറിയ വിഭാഗത്തിൻ്റെ പിന്നെ പ്രസിഡന്റ് രതീഷ് പുതിയപുരയിലുണ്ട്, പിന്നെ കേരള കോൺഗ്രസ് പിള്ള വിഭാഗത്തിൻ്റെ ജില്ലാ സെക്രട്ടറി സുരേഷ് പുതിയടത്ത്. ಸ್ಥಳೀಯಾಡಳಿತ ಚುನಾವಣೆ. ಕಾಸರಗೋಡು ಜಿಲ್ಲಾ ಪಂಚಾಯಿತಿಗೆ CPIM ಅಭ್ಯರ್ಥಿಗಳನ್ನು ಘೋಷಿಸಲಾಯಿತು. 10 ವಿಭಾಗಗಳಲ್ಲಿ CPIM ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ. ಚಿತ್ತಾರಿಕಲ್ ವಿಭಾಗವನ್ನು ಹೊರತುಪಡಿಸಿ ಉಳಿದ 9 ವಿಭಾಗಗಳ ಅಭ್ಯರ್ಥಿಗಳನ್ನು CPIM ಜಿಲ್ಲಾ ಕಾರ್ಯದರ್ಶಿ M ರಾಜಗೋಪಾಲನ್ ಸುದ್ದಿಗೋಷ್ಠಿಯಲ್ಲಿ ಘೋಷಿಸಿದರು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಚುನಾವಣೆಗೆ CPIM ಅಭ್ಯರ್ಥಿಗಳನ್ನು ಘೋಷಿಸಲಾಗಿದೆ. 10 ವಿಭಾಗದಲ್ಲಿ CPIM ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ. ಚೆರುವತ್ತೂರಿನಲ್ಲಿ ಡಾಕ್ಟರ್ ಸೆರಿನಾ ಸಲಾಂ, ಮಡಿಕೈಯಲ್ಲಿ K ಸಬೀಶ್, ಕುಂಬಳೆಯಲ್ಲಿ KB ಯೂಸಫ್, ದೇಲಂಬಾಡಿಯಲ್ಲಿ O ವತ್ಸಲ, ಬೇಕಲ್ನಲ್ಲಿ TV ರಾತಿಕಾ, ಚೆಂಗಳದಲ್ಲಿ ಸ್ವತಂತ್ರ ಅಭ್ಯರ್ಥಿ ಸಹಬಾನು ಸಾಗರ್, ಕುತ್ತಿಕೋಲ್ನಲ್ಲಿ ಸಾಬು ಅಬ್ರಹಂ, ಕಯ್ಯೂರ್ನಲ್ಲಿ ಒಕ್ಲವ್ ಕೃಷ್ಣನ್, ಪುತ್ತಿಗೆಯಲ್ಲಿ KA ಮೊಹಮ್ಮದ್ ಅನೀಫಾ ಎಂಬಿವರು CPIM ಅಭ್ಯರ್ಥಿಗಳಾಗಿದ್ದಾರೆ. ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹೊಸ ಮುಖಗಳಿಗೆ ಹಾಗೂ ಮಹಿಳೆಯರಿಗೆ ಆದ್ಯತೆ ನೀಡಲಾಗಿದೆ. ಚಿತ್ತಾರಿಕಲ್ ವಿಭಾಗದ ಅಭ್ಯರ್ಥಿಯನ್ನು ಬಳಿಕ ಘೋಷಿಸಲಾಗುವುದು ಎಂದು ಜಿಲ್ಲಾ ಕಾರ್ಯದರ್ಶಿ ಶಾಸಕ M ರಾಜಗೋಪಾಲನ್ ತಿಳಿಸಿದ್ದಾರೆ. CPIM 10 സീറ്റിലാണ് മത്സരിക്കുന്നത്. അതിൽ ചിറ്റാരിക്കൽ സീറ്റ് സ്ഥാനാർത്ഥിയെ ഇപ്പോൾ പ്രഖ്യാപിക്കുന്നില്ല. വിശദമായ ആലോചന കൂടി നടത്തി 2 ദിവസത്തിനകം പ്രഖ്യാപിക്കും. ചെങ്കളയിൽ CPIM അഥവാ LDF പിന്തുണ നൽകുന്ന ഒരു സ്വതന്ത്ര സ്ഥാനാർത്ഥിയാണ് മത്സരിപ്പിക്കുന്നത്. സ്ഥാനാർത്ഥികളെ സംബന്ധിച്ച് കുറ്റിക്കോൽ CPIMൻ്റെ ജില്ലാ സെക്രട്ടേറിയറ്റ് അംഗം, CITUവിൻ്റെ ജില്ലാ ജനറൽ സെക്രട്ടറി, കേരള ബാങ്കിൻ്റെ ഡയറക്ടർ സാബു അബ്രഹാം, വെസ്റ്റേൺ സർവീസ് സഹകരണ ബാങ്കിൻ്റെ പ്രസിഡന്റാണ് അദ്ദേഹം. വിദ്യാർത്ഥി യുവജന സംഘടനാ രംഗത്ത് ജില്ലയിലെ ഏറ്റവും പ്രധാനപ്പെട്ട നേതൃനിരയിൽ പ്രവർത്തിച്ച ഞങ്ങളുടെ കേഡറാണ്. വെസ്റ്റേൺ സർവീസ് സഹകരണ ബാങ്ക് പ്രസിഡന്റ്. എളേരിത്തട്ട് കോളേജിലാണ് പഠനം. കോളേജ് യൂണിയൻ്റെ ജനറൽ സെക്രട്ടറി ആയിരുന്നു. ಶಾಸಕ CH ಕುഞ്ഞാമ്പು, KP ಸತೀಶ್ ಚಂದ್ರನ್, K ಕುഞ്ഞിರಾಮನ್, ಸಾಬು ಅಬ್ರಹಂ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಪಂಚಾಯತ್ ಸ್ಥಳೀಯ ಚುನಾವಣೆಗೆ STPIಯ ಮೊದಲ ಹಂತದ ಅಭ್ಯರ್ಥಿಗಳನ್ನು ಘೋಷಿಸಿದೆ. ಅರ್ಹರಿಗೆ ಅವಕಾಶಗಳು ಹಾಗೂ ಭ್ರಷ್ಟಾಚಾರ ಮುಕ್ತ ಅಭಿವೃದ್ಧಿಯ ಭರವಸೆಯೊಂದಿಗೆ ಚುನಾವಣೆಯನ್ನು ಎದುರಿಸಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕುಂಬಳೆ ಪಂಚಾಯತ್ ಸ್ಥಳೀಯ ಚುನಾವಣೆಗೆ STPI ಮೊದಲ ಹಂತದ ಅಭ್ಯರ್ಥಿಗಳನ್ನು ಘೋಷಿಸಿದೆ. ಅರ್ಹರಿಗೆ ಅವಕಾಶಗಳು ಹಾಗೂ ಭ್ರಷ್ಟಮುಕ್ತ ಅಭಿವೃದ್ಧಿಯ ಭರವಸೆಯೊಂದಿಗೆ ಪಕ್ಷವು 3 ಹಂತದ ಪಂಚಾಯತ್ ಚುನಾವಣೆಯನ್ನು ಎದುರಿಸುತ್ತಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕುಂಬಳೆ ಪಂಚಾಯತಿನ ಸುಮಾರು 10 ವಾರ್ಡ್ಗಳಲ್ಲಿ STPI ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ. ಮೊದಲ ಹಂತದಲ್ಲಿ 4 ವಾರ್ಡ್ಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಲಾಯಿತು.
ಯುಡಿಎಫ್ ನೇತೃತ್ವದ ಕುಂಬಳೆ ಪಂಚಾಯತ್ ಆಡಳಿತ ಮಂಡಳಿಗಳು ಹಿಂದೆ ಮಾಡಿದ ಭ್ರಷ್ಟಾಚಾರ ಹಾಗೂ ಸ್ವಜನ ಪಕ್ಷಪಾತದಿಂದ ಜನರು ಬಳಲುತ್ತಿದ್ದಾರೆ. ಜಿಲ್ಲೆಯ ಪ್ರಮುಖ ನಗರಗಳಲ್ಲಿ ಒಂದಾದ ಕುಂಬಳೆ ನಗರದಲ್ಲಿ ಬಸ್ಸು ತಂಗುದಾಣದ ನಿರ್ಮಾಣದಲ್ಲಿನ ಭ್ರಷ್ಟಾಚಾರವು ಕೇರಳದಾದ್ಯಂತ ಚರ್ಚಾ ವಿಷಯವಾದದ್ದು ನಾಡಿಗೆ ನಾಚಿಕೆಗೇಡಿನ ಸಂಗತಿ. ಕುಂಬಳೆಯಲ್ಲಿನ ಭ್ರಷ್ಟಾಚಾರವನ್ನು ಎತ್ತಿ ತೋರಿಸುವ ಮೂಲಕ ಎಸ್ಡಿಪಿಐ ಚುನಾವಣೆಯನ್ನು ಎದುರಿಸಲಿದೆ ಎಂದು ಎಸ್ಡಿಪಿಐ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಖಾದರ್ ಅರಫಾ, ಮಂಜೇಶ್ವರ ಮಂಡಲ ಕಾರ್ಯದರ್ಶಿ ಶಬೀರ್, ಕುಂಬಳೆ ಪಂಚಾಯತ್ ಕಾರ್ಯದರ್ಶಿ ಶನೀಫ್ ಮೊಗ್ರಾಲ್, ಕೋಶಾಧಿಕಾರಿ ನೌಷಾದ್, ಮನ್ಸೂರ್ ಕುಂಬಳೆ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸ್ಥಳೀಯ ಆಡಳಿತ ಚುನಾವಣೆಗೆ ಸಿದ್ಧತೆಗಳು ಪ್ರಾರಂಭವಾಯಿತು. ನಾಮಪತ್ರ ಹಿಂತೆಗೆಯುವ ಕೊನೆಯ ದಿನಾಂಕ ನವೆಂಬರ್ 24. ಉದ್ಯೋಗಸ್ಥರಿಗಿರುವ ಪರಿಶೀಲನೆ ಆರಂಭವಾಗಿರುವುದಾಗಿ ಜಿಲ್ಲಾಧಿಕಾರಿ ഇമ്പശേഖർ സുദ്ദിഗോഷ്ഠിಯಲ್ಲಿ ಹೇಳಿದರು. എല്ലാവർക്കും നമസ്കാരം. നമ്മുടെ ബഹുമാനപ്പെട്ട സംസ്ഥാന തെരഞ്ഞെടുപ്പ് കമ്മീഷന്റെ പ്രസ് റിലീസ് അനുസരിച്ച് നമ്മുടെ ജില്ലയിൽ തദ്ദേശ സ്വയംഭരണ സ്ഥാപനങ്ങളുടെ ഇലക്ഷൻ ഡിസംബർ 11-ാം തീയതിയാണ് നടക്കുക. അതിനായിട്ടുള്ള നോട്ടിഫിക്കേഷൻ നാളെ 14-ാം തീയതി നമ്മൾ ഇറക്കും. നാളെ തൊട്ട് 21-ാം തീയതി വരയ്ക്കും നോമിനേഷൻസ് നമ്മൾ സ്വീകരിക്കും. 22-ാം തീയതി അതിനായിട്ടുള്ള സ്ക്രൂട്ടിനി, എല്ലാ റിട്ടേണിംഗ് ഓഫീസർമാരും അതിനായിട്ടുള്ള സ്ക്രൂട്ടിനി നടത്തും. 24-ാം തീയതിയാണ് വിഡ്രോവൽ ചെയ്യാൻ വേണ്ടിയിട്ടുള്ള ലാസ്റ്റ് ഡേറ്റ്. ഇപ്പോൾ നിലവിൽ നമ്മൾ ചെയ്തിരിക്കുന്ന ഒരുക്കങ്ങൾ ഒന്ന് പറയാം. നമ്മുടെ റിട്ടേണിംഗ് ഓഫീസർമാരെ എല്ലാവർക്കും പഞ്ചായത്ത് തലത്തിലുള്ള ബ്ലോക്ക് തലത്തിലും ജില്ലാ തലത്തിൽ ഉള്ള ഞാനുണ്ട്. എല്ലാവർക്കും ട്രെയിനിങ് കംപ്ലീറ്റ് ആയിട്ടുണ്ട്. ആദ്യഘട്ട ട്രെയിനിങ് കംപ്ലീറ്റ് ആയിട്ടുണ്ട്. നാളെയാണ് നമ്മുടെ ഫൈനൽ ഇലക്ടറൽ റോൾ. നാളെ തന്നെ നമ്മൾ പ്രതിഷ്ഠീകരിക്കുകയാണ്. നമ്മുടെ ജില്ലയിൽ ഇതുവരെയ്ക്കും നോട്ടിഫൈ ചെയ്തിട്ടുള്ളത് 1370 ബൂത്തുകളാണ്. ഈ നോട്ടിഫിക്കേഷൻ വന്ന ശേഷം നമ്മൾ ഡിസ്ട്രിക്ട് ലെവൽ കമ്മിറ്റികൾ രൂപീകരിച്ചിട്ടുണ്ട്. ആന്റി ഡിഫേസ്മെന്റ് കമ്മിറ്റി, MCCക്കുള്ള കമ്മിറ്റി, അതേപോലെ വിവിധ നോഡൽ ഓഫീസർമാരെ നമ്മൾ നിയമിച്ചിട്ടുണ്ട്. ഈ ഒരു തദ്ദേശ സ്വയംഭരണ സ്ഥാപനത്തിലെ ഇലക്ഷൻസ് നടക്കുന്നത് വോട്ടിംഗ് മെഷീൻ, ഇലക്ട്രോണിക് വോട്ടിംഗ് മെഷീൻ കൂടിയാണ്. അതിൻ്റെ ഒരു ഫസ്റ്റ് ലെവൽ ചെക്കിംഗ് പൂർത്തീകരിച്ച് നമ്മളെല്ലാം റെഡിയാക്കി വെയർ ഹൗസിൽ വെച്ചിട്ടുണ്ട്. അത് ഡിസ്ട്രിബ്യൂഷൻ ചെയ്യാനുള്ളയും അത് റിസീവ് ചെയ്യാനുള്ള ബ്ലോക്ക് തലത്തിലുള്ള സെന്റേഴ്സ് നമ്മൾ ഐഡന്റിഫൈ ചെയ്തു നോട്ടിഫൈ ചെയ്തിട്ടുണ്ട്. ഇത്രയും കാര്യങ്ങളാണ് തദ്ദേശ സ്വയംഭരണ സ്ഥാപനങ്ങളുമായി ഇലക്ഷനുമായി ബന്ധപ്പെട്ട് പറയാനുള്ള കാര്യങ്ങൾ. ಹಲವಾರು ವೀಸಾ ವಂಚನೆ ಪ್ರಕರಣಗಳ ಆರೋಪಿಯನ್ನು ಬಂಧಿಸಲಾಯಿತು. ನೀಲೇಶ್ವರ ಚಿರಪುರ ನಿವಾಸಿ KVK ಉಲ್ಲಾಸ್ ಆಗಿದ್ದಾನೆ ಬಂಧಿತ ಆರೋಪಿ. ಹಲವು ವೀಸಾ ವಂಚನೆ ಪ್ರಕರಣಗಳ ಆರೋಪಿ ನೀಲೇಶ್ವರ ಚಿರಪುರ ನಿವಾಸಿ KVK ಉಲ್ಲಾಸ್ ಎಂಬಾತನನ್ನು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯ ವಿರುದ್ಧ ಈ ಹಿಂದೆ ಲುಕೌಟ್ ನೋಟಿಸ್ ಜಾರಿ ಮಾಡಲಾಗಿತ್ತು. ವಿದೇಶದಿಂದ ಹಿಂದಿರುಗುತ್ತಿದ್ದಾಗ ಆತನನ್ನು ಬಂಧಿಸಲಾಗಿದೆ. ಚಿತ್ತಾರಿಕಲ್ ಪೊಲೀಸರು ಆರೋಪಿಯನ್ನು ಠಾಣೆಗೆ ಕರೆದೊಯ್ದು ವಿವರವಾಗಿ ವಿಚಾರಣೆ ನಡೆಸಿದರು. ವಿದೇಶಗಳಿಗೆ ಕೆಲಸದ ವೀಸಾ ನೀಡುವುದಾಗಿ ಭರವಸೆ ನೀಡಿ ಹಲವಾರು ಯುವಕರಿಗೆ ಲಕ್ಷಾಂತರ ರೂಪಾಯಿ ವಂಚಿಸಿದ ಪ್ರಕರಣದಲ್ಲಿ ಈತನನ್ನು ಬಂಧಿಸಲಾಗಿದೆ. ಚಿತ್ತಾರಿಕಲ್ ಪೊಲೀಸ್ ಠಾಣೆ ಸೇರಿದಂತೆ ವಿವಿಧ ಠಾಣೆಗಳಲ್ಲಿ ಈತನ ಬಗ್ಗೆ ಅನೇಕ ಪ್ರಕರಣಗಳಿವೆ. ಚಿತ್ತಾರಿಕಲ್ SI ಮಧುಸೂದನನ್ ಮಡಿಕೈ ಈ ಪ್ರಕರಣದ ತನಿಖೆ ನಡೆಸಿದ್ದಾರೆ. ತನಿಖಾ ತಂಡದಲ್ಲಿ ASI ಬ್ರಿಜೇಶ್ ಕುಟ್ಟಮತ್, ಪೊಲೀಸ್ ಕಾನ್ಸ್ಟೇಬಲ್ಗಳಾದ ಶಿಂಟೋ ಅಬ್ರಹಾಂ, ನಿಧೀಶ್ ಮುಂತಾದವರು ಸೇರಿ ಆರೋಪಿಯನ್ನು ಬಂಧಿಸಿದ್ದಾರೆ. ಹೊಸದುರ್ಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆರೋಪಿಯನ್ನು ರಿಮಾಂಡ್ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್. ಕಾಸರಗೋಡು ಹತ್ಯೆ ಯತ್ನ ಪ್ರಕರಣದ ಆರೋಪಿಗಳನ್ನು ಬಂಧಿಸಲಾಯಿತು. 4 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಕರ್ನಾಟಕದಲ್ಲಿ ಬಂಧಿಸಲಾಗಿದೆ. ಅಂಬಲತ್ತರ ನಿವಾಸಿಗಳಾದ ಮುನೀರ್ ಹಾಗೂ ಸಮೀರ್ ಅವರನ್ನು ಜನರ ತಂಡವೊಂದು ಕೊಲೆ ಮಾಡಲು ಯತ್ನಿಸಿದ ಪ್ರಕರಣದಲ್ಲಿ ಮೊದಲ ಹಾಗೂ 4ನೇ ಆರೋಪಿಗಳಾದ ಪುಲ್ಲೂರು ನಾಯ್ಕುಟಿಪಾರ ನಿವಾಸಿಗಳಾದ ಹಮೀದ್ AM ಹಾಗೂ ಅಲ್ತಾಫ್ ಅವರನ್ನು ಉಡುಪಿಯ ಹೆಬ್ರಿಯಲ್ಲಿ ಅಂಬಲತ್ತರ ಪೊಲೀಸರು ಬಂಧಿಸಿದ್ದಾರೆ. ರಹಸ್ಯ ಮಾಹಿತಿಯ ಆಧಾರದ ಮೇಲೆ ಆರೋಪಿಗಳು ಅಡಗಿಕೊಂಡಿರುವ ಸ್ಥಳವನ್ನು ಪತ್ತೆ ಹಚ್ಚಿದ ಬಳಿಕ ನಡೆಸಿದ ಕಾರ್ಯಾಚರಣೆಯಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ 2021ರಲ್ಲಿ ನಡೆದಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ BV ವಿಜಯ್ ಭರತ್ ರೆಡ್ಡಿ IPS ಅವರ ಸೂಚನೆಯ ಮೇರೆಗೆ ಅಂಬಲತ್ತರ ಇನ್ಸ್ಪೆಕ್ಟರ್ ವಿಪಿನ್ UP ನೇತೃತ್ವದ ASI ಜಯರಾಜನ್, ಬಿಜು, SCPO ಶಿಬು ಹಾಗೂ ರತೀಶನ್, ವಿಶೇಷ ತಂಡದ ಸದಸ್ಯ ನಿಖಿಲ್ ಕುಮಾರ್ MV ಅವರನ್ನೊಳಗೊಂಡ ತಂಡವು ಬೇಕಲ್ DYSP ಮನೋಜ್ VV ಅವರ ಮೇಲ್ವಿಚಾರಣೆಯಲ್ಲಿ ಆರೋಪಿಗಳನ್ನು ಬಂಧಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕುಂಬಳೆ ಪಂಚಾಯತ್ ವ್ಯಾಪ್ತಿಯ ಕುಂಟಗೇರಡ್ಕದ ಕಿದೂರಿನ ಸ್ಮಶಾನದಿಂದ ಮರಗಳನ್ನು ಕಡಿದು ಕಳ್ಳಸಾಗಣೆ ಮಾಡಿದ ಪ್ರಕರಣದಲ್ಲಿ ಕುಂಬಳೆ ಪಂಚಾಯತ್ ಸದಸ್ಯನನ್ನು ಬಂಧಿಸಲಾಗಿದೆ. 8ನೇ ವಾರ್ಡ್ ಸದಸ್ಯ ರವಿರಾಜ್ ಅಲಿಯಾಸ್ ತುಮ್ಮ ಎಂಬಾತನನ್ನು ಕುಂಬಳೆ SI ಅನೂಪ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ. 2 ವಾರಗಳ ಹಿಂದೆ ಈತ ಸ್ಮಶಾನದಿಂದ 124 ಮರಗಳನ್ನು ಕಡಿದು ಕಳ್ಳಸಾಗಣೆ ಮಾಡಿದ್ದ.
ಮರಗಳನ್ನು ಕಡಿದ ವಿವಾದದ ಬಳಿಕ ಕುಂಬಳೆ ಪಂಚಾಯತ್ ಕಾರ್ಯದರ್ಶಿ ಪೊಲೀಸರಿಗೆ ದೂರು ನೀಡಿದ್ದರು. ತನಿಖೆಯ ಸಂದರ್ಭ ರವಿರಾಜ್ ನೇತೃತ್ವದಲ್ಲಿ ಮರಗಳನ್ನು ಕಡಿದು ಕಳ್ಳಸಾಗಣೆ ಮಾಡಲಾಗುತ್ತಿತ್ತು ಎಂದು ಕಂಡುಬಂದಿದೆ. ಪೊಲೀಸ್ ತನಿಖೆಯಲ್ಲಿ ಕತ್ತರಿಸಿ ಕಳ್ಳಸಾಗಣೆ ಮಾಡಿದ ಮರಗಳನ್ನು ಮರದ ಗಿರಣಿಗೆ ಮಾರಾಟ ಮಾಡಲಾಗಿತ್ತು ಎಂದು ಕಂಡುಬಂದಿದೆ. ನ್ಯೂಸ್ ಬ್ಯೂರೋ, ಕುಂಬಳೆ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ಸಹಕಾರಿ ಸೇವಾ ಪಿಂಚಣಿದಾರರ ಸಂಘವು ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ನಡೆಸಿತು. ಹೊಸಂಗಡಿಯಲ್ಲಿ ನಡೆದ ಪ್ರತಿಭಟನಾ ಕಾರ್ಯಕ್ರಮವನ್ನು ಜಿಲ್ಲಾಧ್ಯಕ್ಷ ನಾರಾಯಣ್ ಸಿವಿ ಉದ್ಘಾಟಿಸಿದರು. ಸ್ಥಗಿತಗೊಂಡಿರುವ ಕಲ್ಯಾಣ ಭತ್ಯೆಯನ್ನು ಮರುಸ್ಥಾಪಿಸಬೇಕು, ಪಿಂಚಣಿ ಸುಧಾರಣೆ, ಕನಿಷ್ಠ ಪಿಂಚಣಿ ಹೆಚ್ಚಳ ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ಸಹಕಾರಿ ಸೇವಾ ಪಿಂಚಣಿದಾರರ ಸಂಘವು ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ನಡೆಸಿತು. ಮಂಜೇಶ್ವರದ ಹೊಸಂಗಡಿಯಲ್ಲಿ ನಡೆದ ಪ್ರತಿಭಟನಾ ಕಾರ್ಯಕ್ರಮವನ್ನು ಜಿಲ್ಲಾಧ್ಯಕ್ಷ ನಾರಾಯಣನ್ ಸಿವಿ ಉದ್ಘಾಟಿಸಿದರು. നമുക്കും മരുന്ന് വാങ്ങിക്കണം, നമ്മുടെ മരുന്ന് വാങ്ങിക്കുന്ന മരുന്നിന് കൂടുതലല്ല, എല്ലാ മരുന്നിനും ഒരേ വിലയാണ്. അപ്പോൾ ഞാൻ നേരത്തെ പറഞ്ഞതുപോലെ 58 കഴിഞ്ഞ സമൂഹത്തിലെ ഒരു വിഭാഗത്തെ പരിഗണിക്കുന്നതിന് പകരം അവഗണിക്കുന്ന സമീപനം സ്വീകരിക്കുന്ന ബോധങ്ങളോടും അതുപോലെ തന്നെ ഡയറക്ടർ ശക്തരാണ്. 20,000 കുടുംബം ഞങ്ങളുടെ ഭാഗത്തുണ്ട് എന്ന് ഈ സമൂഹത്തിൽ ഞങ്ങളുടെ സ്ഥാനം ഇന്നതാണ് ഈ പ്രദേശത്തുകാരോട് പറയുന്നതിന് വേണ്ടിയിട്ടാണ് ഈ ഒരു യോഗം വിളിച്ചിട്ടുള്ളത്. ತಾಲೂಕು ಅಧ್ಯಕ್ಷ ಕೃಷ್ಣನ್ ಅಡ್ಕತೊಟ್ಟಿ ಅಧ್ಯಕ್ಷತೆ ವಹಿಸಿದರು. ಎಸ್ ರಾಮಚಂದ್ರನ್, ಶಾಂತಾರಾಮ್ ಶೆಟ್ಟಿ, ಪ್ರೇಮ್ ಕುಮಾರ್ ಕೆಪಿ, ವಿಶ್ವನಾಥ ಶೆಟ್ಟಿ ಕುಂಜತೂರು, ಇಬ್ರಾಹಿಂ ಪುತ್ತಿಗೆ, ರಾಮಕೃಷ್ಣನ್ ಕಡಂಬಾರ್, ಪ್ರಮೀಳಾ ಕೆ ಉಚ್ಚಿಲ, ಪುಷ್ಪಾ ಎಂ, ಚಿತ್ರಾವತಿ, ನಾರಾಯಣ ಪೂಜಾರಿ, ರಾಮಚಂದ್ರ ಭಟ್ ಕನ್ಯಾಲ, ಸದಾಶಿವ ಭಟ್ ಮೊದಲಾದವರು ಮಾತನಾಡಿದರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಸೌಹಾರ್ದ ವಾಚನ ಶಾಲೆ ಹಾಗೂ ಗ್ರಂಥಾಲಯ ಬೇವೂರಿ ಆಯೋಜಿಸುವ 6ನೇ ಕೆಟಿ ಮೊಹಮ್ಮದ್ ರಾಜ್ಯ ವೃತ್ತಿಪರ ನಾಟಕ ಸ್ಪರ್ಧೆಯು ನವೆಂಬರ್ 16ರಿಂದ 20ರವರೆಗೆ ವಾಚನ ಶಾಲೆಯ ಸಭಾಂಗಣದಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸೌಹಾರ್ದ ವಾಚನ ಶಾಲೆ ಹಾಗೂ ಗ್ರಂಥಾಲಯ ಬೇವೂರಿ ಆಯೋಜಿಸುವ 6ನೇ ಕೆಟಿ ಮೊಹಮ್ಮದ್ ರಾಜ್ಯ ವೃತ್ತಿಪರ ನಾಟಕ ಸ್ಪರ್ಧೆಯು ನವೆಂಬರ್ 16ರಿಂದ 20ರವರೆಗೆ ವಾಚನ ಶಾಲೆಯ ಸಭಾಂಗಣದಲ್ಲಿ ನಡೆಯಲಿದೆ. 16ರಂದು ಸಂಜೆ 6 ಗಂಟೆಗೆ ಚಲನಚಿತ್ರ ನಿರ್ದೇಶಕ ಸೆನ್ನಾ ಹೆಗಡೆ ಸ್ಪರ್ಧೆಯನ್ನು ಉದ್ಘಾಟಿಸಲಿದ್ದಾರೆ. ಕೆವಿ ಕುഞ്ഞിರಾಮನ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಚಲನಚಿತ್ರ ನಟ ಅಡ್ವೊಕೇಟ್ ಸಿ ಶುಕ್ಕೂರ್ ಹಾಗೂ ಅಬುದಾಬಿ ಶಕ್ತಿ ನಾಟಕ ಪ್ರಶಸ್ತಿ ಪುರಸ್ಕೃತ ಅನಿಲ್ ಕುಮಾರ್ ಆಲತ್ತು ಪಡಂಬು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. 20ರಂದು ಸಂಜೆ 6 ಗಂಟೆಗೆ ಸಮಾರೋಪ ಸಮಾರಂಭವನ್ನು ಶಾಸಕ CH ಕುഞ്ഞಂಬು ಉದ್ಘಾಟಿಸಲಿದ್ದಾರೆ. 5 ದಿನಗಳ ಕಾಲ ನಡೆಯುವ ಸ್ಪರ್ಧೆಯಲ್ಲಿ ಹಲವು ನಾಟಕಗಳು ಪ್ರದರ್ಶನಗೊಳ್ಳಲಿವೆ. 4 സംസ്ഥാനതല പ്രൊഫഷണൽ നാടക മത്സരങ്ങളുടെ ഒരു മത്സരവും 5ാമത്തെ ദിവസം നമ്മുടെ ജില്ലയിലെ ശ്രദ്ധേയമായ 4 അമേച്വർ ട്രൂപ്പുകളുടെ മികച്ച 4 അമേച്വർ നാടകങ്ങളുമാണ് ഇത്തവണ പ്ലാൻ ചെയ്തിട്ടുള്ളത്. ആദ്യ ദിവസം 16-ാം തീയതി വൈകുന്നേരം സെന്ന ഹെഗ്ഡെ ആണ് ഇത്തവണത്തെ നാടക മത്സരത്തിൻ്റെ ഉദ്ഘാടനം നിർവഹിക്കുന്നത്. അന്നേ ദിവസം ഇത്തവണ അബുദാബി ശക്തി തിയേറ്റേഴ്സിൻ്റെ നാടകരചനക്കുള്ള അവാർഡ് നേടിയ അനിൽകുമാർ ആലപ്പടമ്പ് ഒരു വിശിഷ്ടാതിഥിയായി പങ്കെടുക്കും. ആ ഒരു അനുബന്ധ പരിപാടിയും അന്ന് ഒരു ഞങ്ങളുടെ ഗ്രന്ഥാലയത്തിലെ തന്നെ സഹോദരിമാരുടെ ഒരു നൃത്ത വിശേഷമൊക്കെയായി വളരെ ചെറിയ ഒരു പരിപാടിയോടുകൂടി തുടങ്ങി. അന്ന് അഡ്വക്കേറ്റ് ഷുക്കൂർ കൂടെ ആ പരിപാടിയിൽ മുഖ്യ അതിഥിയായി പങ്കെടുക്കുന്നുണ്ട്. തിരുവനന്തപുരം നവോദയയുടെ സുകുമാരി എന്ന നാടകമാണ് അരങ്ങേറുക. അത് 16-ാം തീയതി. 17-ന് ഗാസ റിപ്പോർട്ട് എന്ന വളരെ ശ്രദ്ധേയമായ ഒരു ഏകപാത്ര നാടകം നമ്മുടെ ജില്ലയിലിപ്പോൾ നടക്കുന്നുണ്ട്. ആ ഏകപാത്ര നാടകത്തിൻ്റെ ഒരു അവതരണം കൂടെ 17-ാം തീയതി അതിൻ്റെ ഭാഗമായി നടക്കും. ഈ പരിപാടിയുടെ കൂടെ കായംകുളം പീപ്പിൾസ് തിയേറ്റേഴ്സിൻ്റെ അങ്ങാടിക്കുരുവികൾ എന്ന നാടകം അരങ്ങിലെത്തും. ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಸಮಿತಿ ಅಧ್ಯಕ್ಷ ಕೆವಿ ಕುഞ്ഞിರಾಮನ್, ಕಾರ್ಯಾಧ್ಯಕ್ಷ ಕೆವಿ ರಘುನಾಥನ್, ಅಬ್ಬಾಸ್ ರಚನಾ, ಸಿಕೆ ಶಶಿ ಪಾಲಕುನ್, ವಿನೋದ್ ಮೇಲ್ಪರಂಬ್, ಕೆ ವಿಜಯಕುಮಾರ್ ಮೊದಲಾದವರು ಭಾಗವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಥಳೀಯ ಆಡಳಿತ ಚುನಾವಣೆಗೆ LDF ಅಭ್ಯರ್ಥಿಗಳ ಘೋಷಣೆ. ಸುದ್ದಿಗೋಷ್ಠಿಯಲ್ಲಿ LDF ಅಭ್ಯರ್ಥಿಗಳ ಪ್ರಕಟಣೆ. ಮರಗಳನ್ನು ಕಡಿದು ಕಳ್ಳಸಾಗಣೆ ಮಾಡಿದ ಪ್ರಕರಣ, ಕುಂಬಳೆ ಪಂಚಾಯತ್ ಕಾಂಗ್ರೆಸ್ ಸದಸ್ಯ ಬಂಧನ.
ಹತ್ಯೆಯತ್ನದ ಪ್ರಕರಣದ ಆರೋಪಿಗಳ ಬಂಧನ. 4 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಗಳು ಕರ್ನಾಟಕದಲ್ಲಿ ಸೆರೆ. ವೀಸಾ ವಂಚನೆ ಪ್ರಕರಣಗಳ ಆರೋಪಿಯ ಬಂಧನ. ನೀಲೇಶ್ವರ ಚಿರಪುರ ನಿವಾಸಿ KVK ಉಲ್ಲಾಸ್ ಎಂಬಾತ ಬಂಧಿತ ಆರೋಪಿ. ಸ್ಥಳೀಯ ಆಡಳಿತ ಚುನಾವಣೆಗೆ ಸಿದ್ಧತೆಗಳು ಪ್ರಾರಂಭ. ಜಿಲ್ಲಾಧಿಕಾರಿ ಇಂಬಶೇಖರ್ ಹೇಳಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.